खण्डितैः गुरुभावं व्यञ्जयन्ती भाति श्रीजयतीर्थवा। नौमिन्यायसुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरम् दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्शवानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओं। वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु ಸರ್ವದಾ। ಇಲ್ಲಿವರೆಗೆ ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ರಾಮಾಯಣದಲ್ಲಿ ಬಂದಂತಹ ಕಥೆಗಳನ್ನು, ಅಲ್ಲಿ ಬಂದ ತತ್ವಗಳನ್ನು ಶ್ರೀಮದಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ನಿರ್ಣಯವನ್ನು ಮಾಡಿ ಕಥಾಭಾಗವನ್ನು, ತತ್ವಭಾಗವನ್ನು ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ. ಅನಂತರದಲ್ಲಿ ಸಮುದ್ರ ಮಥನವನ್ನು ವೇದವ್ಯಾಸ ದೇವರ ಅವತಾರ ಮಾಡಿ ಸಜ್ಜನರಿಗೆಲ್ಲ ಜ್ಞಾನೋಪದೇಶವನ್ನು ಮಾಡಬೇಕು ಅಂತ ದೇವರನ್ನು ಸ್ತೋತ್ರ ಮಾಡ್ತಾ ಹಿಂದೆ ನಡೆದ ಘಟನೆಯನ್ನು, ಸಮುದ್ರ ಮಥನವನ್ನು ತಿಳಿಸಿಕೊಟ್ಟು ದೇವರು ಮಾಡಿದ ಉಪಕಾರವನ್ನು ನೆನೆಸಿ ವೇದವ್ಯಾಸ ದೇವರ ಅವತಾರಕ್ಕೆ ಪ್ರಾರ್ಥನೆ ಮಾಡಿ, ವೇದವ್ಯಾಸ ದೇವರ ಅವತಾರ ಮಾಡಿ ಎಲ್ಲ ಸಜ್ಜನರಿಗಾಗಿ ಭಗವಂತ ವೇದಗಳ ವಿಭಾಗವನ್ನು, ಎಲ್ಲ ಪುರಾಣಗಳನ್ನು, ಶ್ರೇಷ್ಠವಾದ ಮಹಾಭಾರತವನ್ನು ರಚನೆ ಮಾಡಿ ಸಜ್ಜನರ ಉದ್ಧಾರವನ್ನು ಮಾಡಿದರು. ತಮ್ಮ ಶಿಷ್ಯರಿಗೆ ಅನೇಕ ಗ್ರಂಥಗಳನ್ನು, ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಆಜ್ಞೆಯನ್ನು ಮಾಡಿದ್ದಾರೆ. ಇಷ್ಟು ಕಥೆಗಳನ್ನು ಕೇಳಿ, ಇಷ್ಟು ಕಥೆಯನ್ನು ಹೇಳಿದ್ದಾರೆ. ಮತ್ತೆ ಪುನಃ ಏವಂ ಜ್ಞಾನಂ ಪುನಃ ಪ್ರಾಪುಹು ದೇವಾಶ್ಚ ಋಷಯಸ್ತಥಾ. ದೇವತೆಗಳು, ಋಷಿಗಳು ಎಲ್ಲರೂ ಕೂಡ ಪುನಃ ಜ್ಞಾನವಂತರಾಗಿದ್ದಾರೆ. ದುರ್ವಾಸ ಋಷಿಗಳ ಕೊಟ್ಟ ಶಾಪದಿಂದ ಅಜ್ಞಾನವನ್ನು ಪಡೆದು ಮತ್ತು ರಾಜ್ಯದಿಂದ ಭ್ರಷ್ಟನಾದ ದೇವತೆಗಳು ಮತ್ತೆ ಪುನಃ ರಾಜ್ಯವನ್ನು ಪಡೆದು, ಅಮೃತ ಮಥನದಲ್ಲೇನೆ ಅದನ್ನು ನಾವು ಕೇಳಿದ್ದೇವೆ. ಮತ್ತು ವೇದವ್ಯಾಸ ದೇವರ ಅವತಾರದ ಕಾರಣ ಎಲ್ಲರೂ ಜ್ಞಾನವಂತರಾಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಜ್ಞಾನವಂತರೂ ಆಗಿದ್ದಾರೆ. ಏವಂ ಜ್ಞಾನ ಪುನಃ ಪ್ರಾವುಹು ದೇವಾಶ್ಚ ಋಷಯಸ್ತಥಾ ಸನತ್ಕುಮಾರ ಪ್ರಮುಖ ಯೋಗಿನೋ ಮಾನುಷಸ್ತದ ಕೃಷ್ಣದ್ವೈಪಾಯನ ಪ್ರಾಪ್ಯ ಜ್ಞಾನಂತೆ ಮುದುಸ್ಸದಾ. ದ್ವೀಪದಲ್ಲಿ ಹುಟ್ಟಿದ್ದಕ್ಕೆ ದ್ವೈಪಾಯನ, ಅವರ ಹೆಸರು ಕೃಷ್ಣ. ವೇದವ್ಯಾಸ, ವೇದಗಳನ್ನು ವಿಭಾಗ ಮಾಡಿದ್ದಕ್ಕೆ ವೇದವ್ಯಾಸ ಅಂತ ಹೇಳಿ ಅನಂತ ನಾಮಗಳು ಪರಮಾತ್ಮನಿಗೆ ಇವೆ. ಅದರಲ್ಲಿ ಈ ನಾಮಗಳನ್ನು ಹೇಳಿ ಆ ವೇದವ್ಯಾಸ ದೇವರನ್ನು ಹೊಂದಿ ಎಲ್ಲರೂ ಕೂಡ ಜ್ಞಾನವಂತರಾಗಿದ್ದಾರೆ. ಸಮಸ್ತ ವಿಜ್ಞಾನ ಗಭಸ್ತಿ ಚಕ್ರಂ ವಿತಾಯ ವಿಜ್ಞಾನ ಮಹಾದಿವಾಕರ ನಿರಸ್ಯ ಚ ಜ್ಞಾನ ತಮೋ ಜಗತ್ತತಂ ಪ್ರಭಾಸತೆ ಭಾನರಿವಾಭಾಸಯನ್ ಚತುರ್ಮುಖೇಶಾನ ಸುರೇಂದ್ರ ಪೂರ್ವಕೈ ಸದಾ ಸುರೈಃ ಸೇವಿತ ಪಾದಪಲ್ಲವಃ ಪ್ರಕಾಶಯಂತೇಷು ಸದಾತ್ಮಗುಹ್ಯಂ ಮುಮೋದ ಮೇರೋಚ ತತಾಪದರ್ಯಾಂ. ಎಲ್ಲ ಅಜ್ಞಾನವನ್ನು ಕಳೆದುಹಾಕಿ ತತ್ವಜ್ಞಾನವನ್ನು ಬೆಳಗುವ ಸೂರ್ಯನಂತೆ ಪ್ರಕಾಶವನ್ನು ಪರಮಾತ್ಮ ಎಲ್ಲರ ಜೀವರಾಶಿಗಳಿಗೆ ಹರಡಿಸಿ, ಎಲ್ಲ ಅಜ್ಞಾನವನ್ನು ಕಳೆದು ಹಾಕಿ ಸೂರ್ಯನಂತೆ ಪ್ರಕಾಶಮಯನಾಗಿ ಚತುರ್ಮುಖೇಶರೇ ಮೊದಲಾದ ಎಲ್ಲ ದೇವತೆಗಳಿಂದ ತಾನು ಸೇವಿತನಾಗಿ ಬದರಿಯಲ್ಲಿ ಮತ್ತು ಮೇರು ಪರ್ವತದಲ್ಲಿ ಪರಮಾತ್ಮ ಇದ್ದು ಜ್ಞಾನವನ್ನು ಪ್ರಕಟ ಮಾಡ್ತಾ ಇದ್ದಾನೆ. ಇಷ್ಟಾಗಿ ಇನ್ನು ಸೂರ್ಯವಂಶ, ಚಂದ್ರವಂಶ ಅವುಗಳನ್ನು ಹೇಳಿ ಇನ್ನು ಕೃಷ್ಣಾವತಾರ, ಇನ್ನು ಪಾಂಡವರ ಕಥೆಯನ್ನು, ಮಹಾಭಾರತವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಏಕಾದಶ ಅಧ್ಯಾಯದಲ್ಲಿ
ಇದು ನವಮ ಸ್ಕಂದದಲ್ಲಿ ಅತಿ ದೀರ್ಘವಾಗಿ ಶ್ರೀಮದ್ ಭಾಗವತದಲ್ಲಿ ನವಮ ಸ್ಕಂದದಲ್ಲಿ ಅತಿ ದೀರ್ಘವಾದ ವಂಶಾವಳಿಯನ್ನು ಹೇಳಿದ್ದಾರೆ 9ನೇ ಸ್ಕಂದದಲ್ಲಿ. ಅದನ್ನು ಇಲ್ಲಿ ಅದರ ನಿರ್ಣಯಗಳನ್ನು ಪಾಂಡವರು ಹುಟ್ಟುವುದು, ಕೃಷ್ಣ ಅವತಾರ ಮಾಡುವುದು, ಮಹಾಭಾರತದ ರಚನೆ ಹೇಗಾಯಿತು ಅದರೆಲ್ಲ ಹಿನ್ನೆಲೆಯನ್ನು ಶುರು ಮಾಡ್ತಾರೆ. ಶಶಾಂಕ ಪುತ್ರಾದಭವತ್ ಪುರೂರವಾಹ ತಸ್ಯಾಯುರಾಯೋ ರಹುಷೋ ಯಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣುಪದೈಕ ಭಕ್ತಾಃ. ಮೊದಲಿಗೆ ಶಶಾಂಕ ಅಂತಂದರೆ ಸೂರ್ಯ. ಆ ಸೂರ್ಯನ ವಂಶದಲ್ಲಿ ಶಶಾಂಕ ಅಂದರೆ ಚಂದ್ರ. ಆ ಚಂದ್ರನ ವಂಶದಲ್ಲಿ ಬಂದದ್ದೇನು ಹೇಗೆ ಅಂತನ್ನೋದನ್ನು ತಿಳಿಸಿಕೊಡ್ತಾರೆ. ಮೊದಲಿಗೆ ಪರಮಾತ್ಮನ ಮಗ ಬ್ರಹ್ಮದೇವರು, ಆ ಬ್ರಹ್ಮದೇವರ ಮಗ ಅತ್ರಿಯ ಮಗ ಚಂದ್ರ. ಶಶಾಂಕ ಅಂದರೆ ಯಾರು? ಚಂದ್ರ. ಆ ಚಂದ್ರನ ಮಗನೇ ಬುಧ. ಆ ಬುಧನ ಮತ್ತು ಮಗ ಅಂದರೆ ಬ್ರಹ್ಮದೇವರ ಮಕ್ಕಳು ಮತ್ತೆ ಮರೀಚಿ, ಕಶ್ಯಪ ಇತ್ಯಾದಿಗಳು. ಇದು ಇಲ್ಲಿವರೆಗೆ ಬುಧನವರೆಗೆ ಬಂತು. ಇನ್ನು ಸೂರ್ಯ, ಆ ಸೂರ್ಯನ ಮಗ ವಿವಸ್ವಾನ್, ಅವನ ಮಗ ಇಕ್ಷ್ವಾಕುವಿನ ಮಗ ಸುದ್ಯುಮ್ನ ಅಂತ ಹೇಳಿ ಹೀಗೆ ಚಂದ್ರವಂಶ ಸೂರ್ಯವಂಶ ಬೆಳೀತಾ ಇದೆ. ಆ ಬುಧನಿಂದ ಅಂದರೆ ಶಶಾಂಕ ಪುತ್ರಾತ್ ಅಭವತ್ ಪುರೂರವ ತಸ್ಯಾಹ ಆಯು ನಹುಷೋ ಯಯಾತಿ. ಅದಕ್ಕೆ ಹೇಳ್ತಾರೆ ಬುಧನಿಂದ ಹುಟ್ಟಿದವನು ಪುರೂರವ. ಶಶಾಂಕ ಪುತ್ರಾದ್ ಅಭವತ್ ಪುರೂರವ ಹುಟ್ಟಿದ. ಅವನ ಮಗನಾಗಿ ಯಾರು ಹುಟ್ಟಿದ್ರು? ಆಯು ಅಂತ ಮಗನಾದ. ಆವಿನ ಮಗ ನಹುಷ. ಆ ನಹುಷನ ಮಗನೇ ಯಯಾತಿ. ಆ ಯಯಾತಿಗೆ ಇಬ್ಬರು ಹೆಂಡಂದರು, ದೇವಯಾನಿ ಮತ್ತು ಶರ್ಮಿಷ್ಠೆ ಅಂತ ಇಬ್ಬರು. ಆ ನಹುಷನ ಪುತ್ರನಾದ ಯಯಾತಿ, ಆ ಯಯಾತಿಗೆ ಇಬ್ಬರು ಹೆಂಡಂದರು, 5 ಮಂದಿ ಮಕ್ಕಳಾಗಿದ್ದಾರೆ. ಎಲ್ಲರೂ ಕೂಡ ಪರಮಾತ್ಮನಲ್ಲಿ ಭಕ್ತಿ ಇದ್ದವರು. ತಸ್ಯ ಸ ಪತ್ನಿ ಯುಗಲಂ ಅಂದರೆ 2, ಇಬ್ಬರು ಮಡದಿಯರಿದ್ದಾರೆ. ಸುತಾಶ್ಚ ಪಂಚಾಭವತ್ 5 ಮಂದಿ ಮಕ್ಕಳು. ವಿಷ್ಣು ಪದೈಕ ಭಕ್ತಾ, ಎಲ್ಲರೂ ಕೂಡ ಪರಮಾತ್ಮನಲ್ಲೇ ಭಕ್ತಿ ಉಳ್ಳವರು. ಈಗ ಹೆಂಡತಿ ಮತ್ತು ಮಕ್ಕಳು ಎಲ್ಲ ಒಳ್ಳೆಯ ಸಿಗಬೇಕು, ಒಳ್ಳೆಯವರ ಇರಬೇಕು ಅಂತಂದರೆ ಬಹಳ ಪುಣ್ಯ ಬೇಕು. ಅಷ್ಟು ಸರಳ ಆದದ್ದಿಲ್ಲ. ಸಾಧನೆಗೆ, ಅನುಷ್ಠಾನಕ್ಕೆ, ಭಕ್ತಿಗೆ, ಕರ್ಮಗಳಿಗೆ ಎಲ್ಲದಕ್ಕೂ ಅನುಕೂಲರಾಗಬೇಕು. ಈಗ ಶ್ರಾದ್ದ ಮಾಡಬೇಕು ಅಂತಂದರೆ ಶ್ರಾದ್ದಕ್ಕೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಮನೆಯಲ್ಲಿ ಯಾರಿರೋದಿಲ್ಲ. ಇಷ್ಟು ಅವಸ್ಥೆ ಇರ್ತದೆ ನಮ್ಮದು. ಹಾಗಾಗಿ ಬಹಳ ತಪಸ್ಸಿನಿಂದ ಮತ್ತೇನು ಅಂತಂದರೆ ಈ ವಿಷ್ಣು ಪದೈಕ ಭಕ್ತರಾಗಿದ್ದಾರೆ. ಯಾರು? ಯದು, ತುರ್ವಸು ಮತ್ತು ದುಖ್ಯ, ಅನು, ಪೂರು ಅಂತ 5 ಜನ ಮಕ್ಕಳು. ಯಾರಿಗೆ? ಯಾತಿರಾಜನಿಗೆ. ಆ ಯಯಾತಿರಾಜ ನಹುಷನ ಮಗ. ಆ ನಹುಷ ಇವನು ಆಯುವಿನ ಮಗ. ಆಯು ಮತ್ತು ಪುರುವಿನ ಮಗ. ಆ ಪುರು ಬುಧನ ಮಗ. ಆ ಬುಧನ ಚಂದ್ರನ ಪುತ್ರ. ಚಂದ್ರ ಮತ್ತು ಅತ್ರಿ ಋಷಿಗಳು ಬ್ರಹ್ಮದೇವರು. ಬ್ರಹ್ಮದೇವರನ ಅಪ್ಪ ದೇವರು. ಹೀಗೆ ವಂಶ ಬರ್ತಾ ಇದೆ. ಇಲ್ಲಿ 2 ಹೆಂಡಂದರು ಅಂತ ಹೇಳಿದಿರಿ. 2 ಹೆಂಡಂದರಲ್ಲಿ 5 ಮಕ್ಕಳು. ಯಾರ ಮಕ್ಕಳು? ಯಾರು ಹೆಂಡತಿಯಲ್ಲಿ ಹುಟ್ಟಿದರು? ಯದುಂ ತುರ್ವಸುಂ ಚೈವ ದೇವಯಾನಿ ಶುಕ್ರಾಚಾರ್ಯರ ಮಗಳು. ಆ ಶುಕ್ರಾಚಾರ್ಯರ ಮಗಳಾದಂತಹ ದೇವಯಾನಿ. ಆ ದೇವಯಾನಿ ಮತ್ತು ಶರ್ಮಿಷ್ಠೆ ಇವರಿಬ್ಬರು ಅತ್ಯಂತ ಗಲಸ್ಯ ಕಂಠಸ್ಯ ಇದ್ದಂತೆ ಗೆಳೆತಿಯಂದಿರರಿಬ್ಬರು. ಶರ್ಮಿಷ್ಠ ಋಷುಪರವ ಅಂತ ಒಬ್ಬ ರಾಜ. ಆ ರಾಜನ ಮಗಳು. ಶುಕ್ರಾಚಾರ್ಯರು ಆ ಋಷಪರ್ವ ರಾಜನ ಆಸ್ಥಾನ ಮತ್ತು ವಿದ್ವಾಂಸರು.
ಎಲ್ಲ ತಮ್ಮ ಮಾರ್ಗದರ್ಶನದಲ್ಲೇನೆ ರಾಜ ನಡೀತಾ ಇರ್ತಾನೆ. ಆ ರಾಜನ ಮಗಳು ಮತ್ತು ಇವರು ಶುಕ್ರಾಚಾರ್ಯರ ಮಗಳು ಇಬ್ಬರೂ ಅತ್ಯಂತ ಗೆಳೆತನ ಸ್ನೇಹಿತರು. ಅಷ್ಟು ವೈಭವದಿಂದ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಈ ಯಾರು ಯಯಾತಿ ರಾಜನ ಹೆಂಡಂತರಾಗ್ಬಿಟ್ರು ಇಬ್ಬರು. ಅದಕ್ಕೊಂದು ಕಥೆ ಇದೆ. ಯಯಾತಿ ರಾಜ ಮತ್ತು ಋಷುಪರ್ವ ಶರ್ಮಿಷ್ಠೆ ಮತ್ತು ದೇವಯಾನಿ ಮತ್ತು ಶರ್ಮಿಷ್ಠ ಇಬ್ಬರು ಅತ್ಯಂತ ಸ್ನೇಹಿತರಾಗಿ ಇರುವಾಗ ಒಂದು ದಿನ ಏನಾಗ್ಬಿಡ್ತು, ಎಲ್ಲ ಹಂಚಿಕೊಳ್ತಾ ಇದ್ದರು. ವಿಚಿತ್ರ ಹೇಗಿದೆ ನೋಡ್ರಿ. ಯದ್ಯಪಿ ಇವಳು ಗುರುಪುತ್ರಿ, ಯಾರು ದೇವಯಾನಿ ಶುಕ್ರಾಚಾರ್ಯರ ಮಗಳಾಗಿದ್ದಾಳೆ, ಋಷುಪರ್ವರಾಜನ ಮಗಳಾಗಿದ್ದಾಳೆ ಶರ್ಮಿಷ್ಠ. ಆದರೂ ಏನೋ ವಿಚಿತ್ರ, ಇಬ್ಬರೂ ಗೆಳತಿಯರಾಗಿದ್ದರೂ ಗೆಳೆತನ ಎಲ್ಲಿವರೆಗೆ ಇರ್ತದೆ ನೋಡ್ರಿ. ಗೆಳೆತನ ಎಲ್ಲಿವರೆಗೆ ಇರ್ತದೆ ಅಂತಂದರೆ ಎಲ್ಲ ಕಾಲಕ್ಕೂ ಸಮಾನವಾಗಿ ಗೆಳೆತನ ಇರ್ತದಂತೆಲ್ಲ. ಒಂದು ದಿನ ಏನಾಗಿದೆ, ಅತ್ಯಂತ ಸ್ನೇಹಿತರಾಗಿದ್ದರೂ ಕೂಡ ಶರ್ಮಿಷ್ಠ ಉಟ್ಟುಕೊಳ್ಳುವ ಬಟ್ಟೆಯನ್ನು ಅಕಸ್ಮಾತ್ತಾಗಿ ದೇವಯಾನಿ ಉಟ್ಟುಕೊಂಡು ಬಿಟ್ಟಿದ್ದಾಳೆ. ಹಾಗಾಗಿ ಬಹಳ ಸಿಟ್ಟಾಯಿತು. ಯಾರಿಗೆ? ಗೆಳತಿಯಾದ ಶರ್ಮಿಷ್ಠೆಗೆ. ಹಾಗಾಗಿ ಆಕಿನ ಆಚೆ ಅಟ್ಟು ಬಿಟ್ಟಿದ್ದು. ಇಷ್ಟು ಅವಸ್ಥೆ ಬಂದಿದೆ. ಆಗ ಶುಕ್ರಾಚಾರ್ಯರಿಗೆ ಇದು ಗೊತ್ತಾಯಿತು. ಶುಕ್ರಾಚಾರ್ಯರಿಗೆ ಗೊತ್ತಾದಾಗ ಶುಕ್ರಾಚಾರ್ಯರು ಆಗಲಿ ಅಂತ ಹೇಳಿ ನಾನು ಊರು ಬಿಟ್ಟು ಹೋಗ್ತೇನೆ ಅಂತ ಕೂತರು. ಊರು ಬಿಟ್ಟು ಹೋಗ್ತೇನೆ ಅಂತಂದಾಗ ಅವನು ಹೇಳಿದ, ಊರು ಬಿಟ್ಟು ಹೋಗೋದು ಬೇಡ ಸ್ವಾಮಿ, ಇಲ್ಲ, ನಿನ್ನ ಮಗಳು ನನ್ನ ಮಗಳಿಗೆ ಅವಮಾನ ಮಾಡಿದ್ದಾಳೆ. ನಿನ್ನ ಮಗಳು ನನ್ನ ಮಗಳಿಗೆ ಅವಮಾನ ಮಾಡಿದ್ದರಿಂದ ನಾನು ಇರ್ಲಿಕ್ಕೆ ಸಾಧ್ಯವಿಲ್ಲ. ಏನು ಜಗಳ ಆಯಿತು ಅಂತಂದರೆ ಪರಸ್ಪರ ಅವರಲ್ಲಿ, ನಾನು ನಿನಗೆ ಗೆಳತಿ ಅಂತ ಮಾಡಿಕೊಂಡಿದ್ದೇನೆಂದ ಮಾತ್ರಕ್ಕೆ ನನ್ನ ಭೋಗವನ್ನು ನನ್ನ ವೈಭವವನ್ನು ನೀನು ಅನುಭವಿಸಬೇಕು ಅಂತ ನೀನು ದುರಾಲೋಚನೆಯಲ್ಲಿ ಇದ್ದಿ ಅಂತ ಹೇಳಿ ಬಾಯಿ ಬಂತೆಲ್ಲ ಮಾತನಾಡಿಬಿಡ್ತಾಳೆ ಶರ್ಮಿಷ್ಠಾ ದೇವಯಾನಿಗೆ. ಯಾವ ಕಾರಣಕ್ಕೆ? ತಾನು ಉಟ್ಟುಕೊಳ್ಳುವ ಬಟ್ಟೆಯನ್ನು ಇವಳು ಉಟ್ಟುಕೊಂಡಿದ್ದಾಳೆ ಅಂತ ಒಂದೇ ಒಂದು ಕಾರಣಕ್ಕೆ. ಹುಟ್ಟುಕೊಂಡಿದ್ದಾಳೆ ಅಂತ ಒಂದೇ ಒಂದು ಕಾರಣಕ್ಕೆ ಇವಳು ಹೇಳ್ತಾಳೆ, ನಿನ್ನ ಅಪ್ಪ ನಿನ್ನ ರಾಜ್ಯ ಎಲ್ಲ ಭ್ರಷ್ಟ ಆಗಿ ಹೋಗ್ಬಿಡ್ತಿತ್ತು, ಈಗ ಭ್ರಷ್ಟ ಆಗಿಲ್ಲ. ಯಾಕೆ ಗೊತ್ತಾ? ಮಾರ್ಗದರ್ಶನರಾಗಿ ನಮ್ಮ ತಂದೆ ಇದ್ದಾರೆ ಅಂತನೋ ಕಾರಣಕ್ಕೆ ನೀವು ಬದುಕಿದ್ದೀರಿ ಅಂತ ಪರಸ್ಪರ ಇಬ್ಬರು ಜಗಳಾಡಿಕೊಳ್ಳುತ್ತಾರೆ. ಆಗ ಇದು ಸುದ್ದಿ ಗೊತ್ತಾಯಿತು, ನಾನು ಬಿಟ್ಟು ಹೋಗ್ತೇನೆ ಅಂತ ಬಿಟ್ಟು ಹೋಗ್ತಾಳೆ. ಆಗ ರಾಜ್ಯದಲ್ಲಿ ಅತ್ಯಂತ ದುರ್ಭಿಕ್ಷೆ ಇತ್ಯಾದಿಗಳು ಏನೇನೋ ವಾತಾವರಣ ಸೃಷ್ಟಿಯಾಗ್ತದೆ. ಹಾಗಾಗಿ ಸ್ವಾಮಿ ನೀವು ಬಿಟ್ಟು ಹೋಗಬಾರದು ಅಂತ ಕೊನೆಗಾದಾಗ ಏನೇನೋ ಒಪ್ಪಂದಾಗ್ತದೆ. ಕಥೆ ಇದೆ, ನವಮಸ್ಕಂದ ಭಾಗವತದಲ್ಲಿ ಇದೆ ಅದೆಲ್ಲ ಕಥೆ. ಕೊನೆಗೆ ಜಗಳಾಡಿ ಆ ದೇವಯಾನಿಯನ್ನು ಶರ್ಮಿಷ್ಠೆ ದಬ್ಬಿ ಭಾವಿಯಲ್ಲಿ ಹಾಕಿಬಿಡುತ್ತಾಳೆ. ಆಗ ಈ ಯಯಾತಿ ರಾಜ ತಾನು ಆ ಮಾರ್ಗದಿಂದ ಸಂಚಾರ ಮಾಡ್ತಾ ಇದ್ದಾಗ ನೋಡ್ತಾಳೆ, ಯಾರೋ ಕಿರಿಸ್ತಾ ಇರ್ತಾರೆ. ನೋಡಿ ತಾನು ಆ ದೇವಯಾನಿ ಬಿದ್ದಿರ್ತಾಳೆ. ದೇವಯಾನಿಯನ್ನು ಮೇಲೆಬ್ಬಿಸ್ಬೇಕಲ್ಲ, ಮೇಲೆಬ್ಬಿಸ್ಬೇಕು ಅಂದ್ರೆ ಆಗೋದಿಲ್ಲ ಅಂತಾಳೆ ಅವಳು. ನನ್ನ ಕೈ ಮುಟ್ಟಬೇಕು ಅಂತಂದರೆ ನನ್ನ ಗಂಡನಿಗೆ ಮಾತ್ರ ಅಧಿಕಾರ. ನಾ ಇನ್ನೊಬ್ಬರನ್ನ ಸಾಯು ಹೊತ್ತಿಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾನೆ, ಸಹಾಯ ಮಾಡಲಿಕ್ಕೆ ಬಂದಿದ್ದಾನೆ, ತಾನು ಭಾಮಿಯಲ್ಲಿ ಬಿದ್ದು ಸಾಯ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿಯೂ ನನ್ನ ಪರಪುರುಷರ ನಾನು ಸ್ಪರ್ಶ ಮಾಡೋದಿತ್ತು ಅಂತಾದರೆ, ನೀನು ನನ್ನನ್ನು ಮದುವೆ ಮಾಡ್ಕೊಳ್ತೀಯ ಅಂತಾದರೆ ನಾನು ನಿನ್ನನ್ನು ಮುಟ್ತೇನೆ. ಯಾವ ಅವಸ್ಥೆಯಲ್ಲಿದ್ದಾಳೆ, ಎಲ್ಲಿದು ಬಂತಪ್ಪ ಇದು ಪ್ರಾರಬ್ಧ ಕರ್ಮ ಅಂತ ಅನ್ಕೊಂಡವನು ಯಯಾತಿ ರಾಜ. ಆಗಲಿ ಮೊದಲಿಗೆ ಬದುಕು ಅಂತ ಹೇಳಿ ಕೈಯನ್ನು ಕೊಟ್ಟು ಮೇಲೆ ಎಬ್ಬಿಸ್ತಾನೆ. ಆಗ ತಾನು ಆ ದೇವಯಾನಿ ಶರ್ಮಿಷ್ಠೆಯ ಗೆಳತಿ, ಶರ್ಮಿಷ್ಠೆ ಮದುವೆ ಮಾಡಿಕೊಂಡಿರ್ತಾಳೆ. ತಾನು ಮದುವೆಯಾಗಿ ದಾಸಿಯಾಗಿ ಇರ್ತಾಳೆ. ಅವಳಲ್ಲಿ ಈ 3 ಜನ
ದೇವಯಾನಿಯಲ್ಲಿ ಯದು ಮತ್ತು ತುರುಬಸು, ಶರ್ಮಿಷ್ಠೆಯಲ್ಲಿ ದುಖ್ಯ ಅನುಪೂರು ಅಂತೂ ಒಟ್ಟಿಗೆ 5 ಜನ ಮಕ್ಕಳಾಗಿರ್ತಾರೆ. ಇದರ ಕಥೆಯನ್ನು ಮತ್ತೆ ನಾನು ನಾಳೆ ಹೇಳುತ್ತೇನೆ, ವಿಸ್ತಾರವಾಗಿದೆ, ಚಂದಿದೆ. ಹೀಗೆ 5 ಜನ ಮಕ್ಕಳಾಗಿರ್ತಾರೆ. ಯದೋರು ವಂಶೇ ಚಕ್ರವರ್ತಿ ಕಾರ್ತಿವೀರ್ಯಾರ್ಜುನೋ ಭವತ. ಆ ಯಯಾತಿ ರಾಜನಿಗೆ 2 ಮಕ್ಕಳು. ಆ 2 ಮಕ್ಕಳಲ್ಲಿ 2 ಹೆಂಡಂದರು, 2 ಹೆಂಡಂದರಲ್ಲಿ 5 ಮಂದಿ ಜನ ಮಕ್ಕಳಾಗಿದ್ದಾರೆ. ಆ ಯದುವಿನ ವಂಶದಲ್ಲಿ ಅರ್ಜುನ ಅಂತನ್ನುವ ಒಬ್ಬ ಮಗನಾಗಿದ್ದಾನೆ. ಭಾರಿ ಪರಾಕ್ರಮಿ, ಭಾರಿ ಬಲಶಾಲಿ. ಅವನಷ್ಟು ಬಲ ಪ್ರಪಂಚದಲ್ಲಿ ಯಾರೂ ಇದ್ದಿದ್ದಿಲ್ಲ ಅಂತ. ನದಿಗಳನ್ನು 1000 ಕೈಗಳು ಅವನಿಗೆ. ಪರಶುರಾಮ ದೇವರು ಅವನನ್ನು ಸಂಹಾರ ಮಾಡ್ತಾರೆ, 1000 ಕೈಗಳನ್ನು ಛೇದನ ಮಾಡಿ ಅವನನ್ನು ಕೊಂದು ಹಾಕ್ತಾರೆ. ಕಥೆ ಇದೆ, ಬರ್ತದೆ ಮುಂದೆ. ಇರಲಿ, ಅಂತೂ ಆ ಕಾರ್ತಿವೀರ್ಯ ಅವನ ಹೆಸರು ಅರ್ಜುನ. ಕೃತವೀರ್ಯನ ಮಗನಾದದ್ದರಿಂದ ಅವನಿಗೆ ಕಾರ್ತಿವೀರ್ಯ ಅಂತ ಅವನಿಗೆ ಹೆಸರು ಬರ್ತದೆ. ದತ್ತಾತ್ರೇಯರ ದೇವರು ದತ್ತಾತ್ರೇಯ ಅಂತ ಭಗವಂತ. ಆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಆ ದೇವರನ್ನು ಒಲಿಸಿ ಭಾರೀ ಯೋಗ ಸಾಮರ್ಥ್ಯವನ್ನು ಪಡೆದಂತಹವನು ಕೃತವೀರ್ಯನ ಮಗ. ಆದ್ದರಿಂದ ಕಾರ್ತಿವೀರ್ಯ. ದತ್ತನ ಅನುಗ್ರಹ ಪಡೆದಿದ್ದಾದ್ದರಿಂದಾಗಿ ದತ್ತ. ಹಾಗಾಗಿ ಕಾರ್ತಿವೀರ್ಯಾರ್ಜುನ ಅಂತ ಹೆಸರನ್ನು ಅವನು ಪಡೆದಿದ್ದಾನೆ. ಮ್ಯೂಟ್ ಮಾಡ್ರಿ ಯಾರು. ಇಷ್ಟು ಕಥೆ ನಡೀತಾ ಇದೆ. ತಸ್ಯಾನ್ವಯೇ ಯದವೋ ಬಭೂವು ವಿಷ್ಣು ಸಂಶಯಾ. ಅವನ ವಂಶದಲ್ಲಿ ಯಾದವರೆಲ್ಲ ಜನಿಸಿದ್ದಾರೆ. ಅವನ ವಂಶದಲ್ಲಿ ಎಲ್ಲ ಯಾದವರು ಕೂಡ ಜನಿಸಿದ್ದಾರೆ. ಮತ್ತು ಪುರುವಿನ ವಂಶದಲ್ಲಿ ಹರಿಪ್ರಿಯನಾದ ಒಬ್ಬ ಭರತ ಚಕ್ರವರ್ತಿ, ಭರತ ಅಂತನವನು ಜನಿಸಿದ. ದುಷ್ಯಂತ ಮತ್ತು ಶಕುಂತಲೆ ಅವರ ಮಗನಾದಂತಹ ಭರತ. ಇವನ ಹೆಸರಿನಿಂದ ಭಾರತ ಅಂತ ಇದಕ್ಕೆ ನಾಮಕರಣವಾಗಿದೆ ಅಂತಲ್ಲ, ಕಿಂತು ಕಪಿಲನ ಏನು ಮಗನಾಗದ ಋಷಭನಾಮಕನಾದ ಪರಮಾತ್ಮನ ಮಗನಾದ ಯಾವ ಭರತ ಇದ್ದಾನಲ್ಲ, ಅಂಜನಾಭ ಅಂತ ಅದಕ್ಕೆ ಮೊದಲಿಗೆ ಹೆಸರಿತ್ತು. ಭರತ ತಾನು ರಾಜ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅದಕ್ಕೆ ಭಾರತ ಅಂತ ಹೆಸರು ಬಂತು. ಅಲ್ಲಿವರೆಗೆ ಇದ್ದಿದ್ದಿಲ್ಲ. ಹಾಗಾಗಿ ಈ ಭರತ ಬೇರೆ, ಆ ಭರತ ಬೇರೆ. ಸರಿ, ಹಾಗಾಗಿ ತದ್ವಂಶಜ ಕುರುರ್ನಾಮ. ಈ ಕುಲಕರ್ಣಿಯವರು ನಿಮ್ದು ಮ್ಯೂಟ್ ಆಗ್ಬೇಕು. ಅಲ್ಲಿ ಮ್ಯೂಟ್ ಆಪ್ಷನ್ ಇಲ್ಲ, ಮ್ಯೂಟ್ ಆಪ್ಷನ್ ಇರ್ತದೆ ನೋಡ್ರಿ, ಮೈಕ್ ಮೇಲೆ ಚಿಹ್ನೆ ಇರ್ತದೆ, ಅದನ್ನು ಒತ್ತಿ. ಮೈಕ್ ಚಿಹ್ನೆ ಇರ್ತದೆ, ಅದರ ಮೇಲೆ ಒತ್ತರೆ ಮ್ಯೂಟ್ ಆಗ್ಬಿಡ್ತದೆ. ನನಗೂ ಆಪ್ಷನ್ ಇರ್ತದೆ, ಬರವಲ್ ತೆಗೆದು ನೋಡ್ಲಿಕ್ಕೆ. ಸರಿ. ತದ್ವಂಶಜ ಕುರುರ್ನಾಮ ಪ್ರತೀಪೋ ಭೂತ್ ತದನ್ವಯೇ. ಆ ಭರತನ ವಂಶದಲ್ಲೇನೆ ಜನಿಸಿದವನು, ಹುಟ್ಟಿದವನು ಯಾರು? ಕುರು. ಹಾಗಾಗಿ ಕೌರವರು ಅಂತ ಬರ್ತದೆ. ಪಾಂಡವರಿಗೂ ಕೌರವರು ಅಂತ ಕರೀತಾರೆ, ದುರ್ಯೋಧನಾದಿಗಳಿಗೂ ಕುರುಗಳು ಅಂತ ಕರೀತಾರೆ, ಕೌರವರು ಅಂತ ಕರೀತಾರೆ. ಭರತ ಅಂತ ಹೆಸರೂ ಇದೆ. ಹಾಗಾಗಿ ಅರ್ಜುನನಿಗೆ ಎಷ್ಟೋ ಬಾರಿ ಗೀತಾದಲ್ಲಿ
ಕೃಷ್ಣ ಪರಮಾತ್ಮ ಭಾರತ ಅಂತ ಸಂಬೋಧನೆ ಮಾಡಿದ್ದು ಉಂಟು. ಯಾಕೆ? ಆ ವಂಶದಲ್ಲಿ ಬಂದವರು ಇವರು ಅಂತ ಹೇಳಿ. ಭರತ ತದ್ವಂಶಜ ಕುರುರ್ನಾಮ ಪ್ರತೀಪೋಭೂತದನ್ವಗೆ. ಪ್ರತೀಪ ಅಂತನವ ರಾಜ ಅವನ ವಂಶದಲ್ಲಿ ಹುಟ್ಟಿ ಬರ್ತಾನೆ. ತದ್ವಂಶ ಕುರುರ್ನಾಮ ಪ್ರತೀಪೋಭೂತದನ್ವಗೆ. ಪ್ರತೀಪಸ್ಯಾಭವತ್ ಪುತ್ರಾಹ ತ್ರಯಸ್ತ್ರೇ ಅಗ್ನಿವರ್ಚಸಾಹ. ಪ್ರತೀಪನಿಗೆ 3 ಜನ ಮಕ್ಕಳಾಗಿದ್ದಾರೆ. ಭಾರಿ ಅಗ್ನಿಯಂತೆ ಸಾಮರ್ಥ್ಯ, ಭಾರಿ ಬಲಿಷ್ಠರು, ಅಗ್ನಿಯಂತೆ ವರ್ಚಸ್ಸು. ಆವಹನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಂತ ಅಗ್ನಿಗಳಲ್ಲಿ 3 ಶ್ರೇಷ್ಠವಾದ ಅಗ್ನಿಗಳು. ಹಾಗಾಗಿ ಆ ಅಗ್ನಿ ಅವತಾರರೇನಪ್ಪ ಇವರು ಅಂತ ಅನಿಸ್ಬೇಕು. ಅಷ್ಟು ಭಾರಿ ತೇಜಸ್ವಿಗಳಾಗಿದ್ದಾರೆ. ಯಾರಪ್ಪ ಅವರು? ದೇವಾಪಿ ಅಥ ಬಾಲ್ಯೀಕಃ ಗುಣಜ್ಯೇಷ್ಠಶ್ಚ ಶಂತನು. ದೇವಾಪಿ ಅಂತ ಒಬ್ಬವನು, ಬಾಲ್ಯೀಕ ಮತ್ತು ಗುಣಜ್ಯೇಷ್ಠನಾದವನು ಶಂತನು. ಇಷ್ಟರಲ್ಲೇನೆ ಶ್ರೀಮದಾಚಾರ್ಯ ತಿಳಿಸಿಬಿಡ್ತಾರೆ. ಇವರಲ್ಲಿ ಶ್ರೇಷ್ಠನಾದವನು ಯಾರು? ಶಂತನು. ಕಥೆಯನ್ನು ಮುಂದೆ ಹೇಳ್ತಾ ಇದ್ದಾರೆ. ಭಾರಿ ಉತ್ತಮವಾದ ಕಥೆ, ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕಥೆಗಳೆಲ್ಲ ಮುಂದೆ ಬರ್ತದೆ. ತ್ವಗ್ದೋಷಯುಕ್ತೋ ದೇವಾಪಿ. ರಾಜನ ಮಗ ರಾಜನಾಗಬೇಕು, ಆದರೆ ರಾಜನ ಮಗ ರಾಜನಾಗಬೇಕು ಅಂತನ್ನೋದನ್ನು ನಿರ್ಣಯ ಮಾಡೋದು ರಾಜ ಅಲ್ಲ. ಮತ್ತಾರು ಹಂಗಂದ್ರೆ? ಪ್ರಜೆಗಳು. ಆಗಿನ ಕಾಲದೆಲ್ಲ ಹಾಗೆ ಇರ್ತಿತ್ತು, ಪ್ರಜಾಪ್ರಭುತ್ವ. ಇವನು ರಾಜನ ಮಗನಾಗಿದ್ದಾನೆ ಎಂದ ಮಾತ್ರಕ್ಕೆ ಇವನು ರಾಜನಾಗಬೇಕಾಗಿಲ್ಲ. ಭಾರಿ ಬಲಿಷ್ಠನಾಗಿದ್ದಾನೆ ಎಂದ ಮಾತ್ರಕ್ಕೆ ರಾಜನಾಗಬೇಕಾಗಿಲ್ಲ. ಭಾರಿ ಮತ್ತೆ ಅಸ್ತ್ರಶಸ್ತ್ರಗಳನ್ನು ಕಲ್ತಿದ್ದಾನೆ ಎಂದ ಮಾತ್ರಕ್ಕೆ ರಾಜನಾಗಬೇಕಾಗಿಲ್ಲ. ಹಾಗಾದರೆ ಏನಾಗಬೇಕು ಇವನು? ಏನಾಗಿರಬೇಕು? ಎಲ್ಲ ಗುಣಗಳಿಂದ ಭರಿತನಾಗಿರಬೇಕು. ಎಲ್ಲ ಗುಣಗಳಿಂದ ಭರಿತನಾಗಿದ್ದರೆ ಮಾತ್ರ ಇವನ ರಾಜನ ಅಂತ ಆಗ್ತಾನೆ. ಇವನಿಗೆ ಚರ್ಮರೋಗ ಇತ್ತು. ಯಾರಿಗೆ? ಪ್ರದೀಪನ ಮಗನಾದ. ನೋಡಿಕೊಳ್ಳ್ರಿ, ಯಾರ್ಯಾರ ಮಕ್ಕಳು ಯಾರ್ಯಾರು ಏನೇನಾದರೂ ಅಂತೂ ನಮಗೆ ಗೊತ್ತಾಗಬೇಕು. ದೇವರ ಮಗ ಬ್ರಹ್ಮ, ಆ ಬ್ರಹ್ಮನ ಮಗ ಮತ್ತು ಅತ್ರಿ ಋಷಿಗಳು, ಅವನ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರು, ಪುರುನ ಮಗ ಆಯು, ಆಯುನ ಮಗ ನಹುಷ, ನಹುಷನ ಮಗ ಯಯಾತಿ, ಆ ಯಯಾತಿಗೆ 2 ಹೆಂಡಂದರು, ದೇವಯಾನಿ ಮತ್ತು ಶರ್ಮಿಷ್ಠ. ದೇವಯಾನಿಯಲ್ಲಿ 2 ಹುಡ್ತಾರೆ, ಯದು ಮತ್ತು ತುರುವಸು. ಶರ್ಮಿಷ್ಠಾಯಲ್ಲಿ 3 ಮಂದಿ, ದುಕ್ಷ್ಯ, ಅನು, ಪೂರು. ಆ ಯದುವಿನ ವಂಶದಲ್ಲಿ ಕಾರ್ತಿವೀರ್ಯಾರ್ಜುನ ಹುಡುತ್ತಾನೆ. ಭಗವಂತನ ಅನುಗ್ರಹ ಪ್ರಸಾದದಿಂದ ಯೋಗ ವೀರ್ಯವಾನ್, ಯೋಗ ಸಾಮರ್ಥ್ಯವನ್ನು ಪಡೆದಿರ್ತಾನೆ. ಭಾರಿ ಶಕ್ತಿಶಾಲಿ. ಅವನ ಪ್ರಜೆಗಳಿಗೆ ಮಾತ್ರ ಅವನು ರಾಜನಾಗಿದ್ದಿಲ್ಲ, ಸಮುದ್ರಗಳಿಗೆ, ಸಪ್ತಸಾಗರಗಳಲ್ಲಿ ಇದ್ದಂತಹ ಜಲಚರ ಪ್ರಾಣಿಗಳು ಇವನ ಹಾಕಿದ ಮಾರ್ಗವನ್ನು ದಾಟ್ತಿದ್ದಿಲ್ಲಂತೆ. ಇಷ್ಟು ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ. ಅವರ ಭಾಷೆಯಲ್ಲಿ ಮಾತನಾಡೋದು ಇತ್ಯಾದಿಗಳೆಲ್ಲ, ಎಲ್ಲ ಪ್ರಾಣಿಗಳು ಕೂಡ ಈ ರಾಜನ ಮಾತನ್ನು ಕೇಳ್ತಾ ಇದ್ರಂತೆ. ಭಾರಿ ವಿಚಿತ್ರ. ಎಲ್ಲ ಕಥೆ ಬರ್ತದೆ ಮುಂದೆ. ಕಾರ್ತಿವೀರ್ಯಾರ್ಜುನ ತಸ್ಯಾನ್ವೆಗೆ. ಆಮೇಲೆ ಅಲ್ಲೇ ಯದುಗಳು ಯಾದವರೆಲ್ಲ ಹುಡ್ತಾರೆ. ಇನ್ನು ಪುರು, ಯದು, ತುರುವಸು ಅಂತಿದ್ದಾರೆ. ದುಕ್ಷ್ಯ, ಅನು, ಪುರು. ಆ ಪುರು ವಂಶದಲ್ಲಿ ಯಾರು ಹುಟ್ಟಿದ್ದಾರೆ? ಭರತ ಚಕ್ರವರ್ತಿ, ಹರಿಪ್ರಿಯ. ತದಂಶಜ ಕುರು. ಇನ್ನು ಕುರು ಹುಟ್ಟಿದ್ದಾನೆ. ಆ ಕುರುವಿನ ಕುರುರ್ನಾಮ ಪ್ರತೀಪೋ ಅಭೂತ್. ಆ ಕುರುವಿನಲ್ಲಿ ಹುಟ್ಟಿದವನೇ ಪ್ರತೀಪ. ಮತ್ತೊಮ್ಮೆ ವಂಶಾವಳಿ ಹೇಳಿದೆ ನಾನು. ಆ ಪ್ರತೀಪ, ಆ ಪ್ರತೀಪನಲ್ಲಿ 3 ಜನ ಬ್ರಹ್ಮವರ್ಚಸ್ಸು, ಅಗ್ನಿಯಂತೆ ಕಾಂತಿ ಉಳ್ಳ 3 ಜನ ಹುಟ್ಟಿದ್ದಾರೆ. ದೇವಾಪಿ, ಬಾಲ್ಯೀಕ, ಗುಣಜ್ಯೇಷ್ಠನಾದ, ಅತ್ಯಂತ ಗುಣದಲ್ಲಿ ಶ್ರೇಷ್ಠನಾದಂತಹ ವ್ಯಕ್ತಿ ಯಾರು? ಶಂತನು. ಅವನು ಹುಟ್ಟಿದ್ದಾನೆ. ಅದರಲ್ಲಿ 3 ಜನರಲ್ಲಿ ರಾಜ ಯಾರಾದರಪ್ಪ ಹಾಗಾದರೆ ಅಂತಂದರೆ? ದೇವಾಪಿ ಆಗಲಿಲ್ಲ, ಬಾಲ್ಹಿಕನಾಗಲಿಲ್ಲ, ಮತ್ತಾರಾದರೂ? ಶಂತನು. ಯಾಕೆ ದೇವಾಪಿ ಯಾಕಾಗಲಿಲ್ಲ ಅಂದರೆ ತ್ವಗ್ದೋಷಯುಕ್ತೋ ದೇವಾಪಿ. ಅವನಿಗೆ ಚರ್ಮರೋಗ ಇತ್ತು ಅವನಿಗೆ. ಹಾಗಾಗಿ ಚರ್ಮರೋಗ ಇದ್ದದ್ದರಿಂದ ಅವನು ಕಾಡಿಗೆ ಹೋದ, ತಪಸ್ಸು ಮಾಡಿದ. ರಾಜ್ಯದಲ್ಲಿ ಬರಲಿಲ್ಲ. ನನ್ನ ಮಗನಾಗಿದ್ದಾನೆ ಅಂತ ಹೇಳಿ ರಾಜನಾಗಬೇಕು ಅಂತಿಲ್ಲ. ಅವ ಎಲ್ಲ ಗುಣಗಳಿಂದ ಶ್ರೇಷ್ಠನಾಗಿರಬೇಕು. ಅಂಗವಿಕಲನಾದದ್ದರಿಂದ ರಾಜನಾಗುವಂತೆ ಇಲ್ಲ.
ವೇದವ್ಯಾಸ ದೇವರ ಅನುಗ್ರಹ ಇತ್ತು ಅಂತ ಹೇಳಿ ಧೃತರಾಷ್ಟ್ರ ರಾಜನಾಗಿದ್ದ. ಪಾಂಡುರಾಜನು ಹಾಗೆ, ಅವನಿಗೂ ಅವನಿಗೆ ಬಿಳುಪಾಗಿತ್ತು. ಎಲ್ಲ ಕಥೆ ಬರ್ತದೆ ಮುಂದೆ ಯಾಕೆ ಏನು ಅಂತ, ಈಗ ನಾವು ಕೇಳೋಣ ಮುಂದೆ. ಅಂತೂ ಆ ದೇವಾಪಿ ತಾನು ಹೊರಟು ಹೋಗಿದ್ದಾನೆ ತಪಸ್ಸಿಗಾಗಿ, ರಾಜ್ಯಕ್ಕೆ ಇವನು ಅರ್ಹನಲ್ಲ ಅಂತ ಹೇಳಿ ಬದರಿಕಾಶ್ರಮದಲ್ಲಿ ಇದ್ದ ಒಂದು ಕಲಾಪ ಏನು, ತಾನು ಉದ್ಧವ ಕೃಷ್ಣನ ಉಪದೇಶವನ್ನು ಪಡೆದು ಕಲಾಪ ಕ್ಷೇತ್ರಕ್ಕೆ ಹೋಗಿ ಅಲ್ಲಿದ್ದ ಎಲ್ಲ ಸಜ್ಜನರಿಗೆ ಋಷಿಗಳಿಗೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಪರಮಾತ್ಮ ಉದ್ಧವನಿಂದ ಉಪದೇಶ ಮಾಡಿ ಕೊಟ್ಟು ಕಳಿಸ್ತಾನಲ್ಲ, ಆ ಕಲಾಪ ಕ್ಷೇತ್ರ ಬದರಿಕಾಶ್ರಮದ ಹತ್ತಿರದಲ್ಲಿದ್ದ, ಅಲ್ಲಿ ಹೋಗಿ ತಾನು ತಪಸ್ಸು ಮಾಡಿದ. ಮತ್ತು ಇನ್ನು ಬಾಲ್ಹಿಕನಿದ್ದಾನೆ, ಆ ಬಾಲ್ಹಿಕನಿಗೆ ಪುತ್ರಿಕಾಪುತ್ರ ಅಂತ ಒಂದು ನಿಯಮ. ಆ ಪುತ್ರಿಕಾಪುತ್ರ ಅಂತಂದರೆ ಏನು ಅಂದರೆ, ಈಗ ನನ್ನ ಮಗಳನ್ನು ನಾನು ನನ್ನ ಅಳಿಯನಿಗೆ ಕೊಡ್ತಾ ಇದ್ದೇನೆ, ಕರಾರು ಮಾಡುವುದು, ನನ್ನಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಗಂಡು ಸಂತಾನ ಇಲ್ಲ, ಹಾಗಾಗಿ ನನ್ನ ಮಗಳಲ್ಲಿ ಹುಟ್ಟಿದ ಮಗನನ್ನು ನೀನು ನನಗೆ ಕೊಡಬೇಕು ಅಂತ ಕರಾರಾಗಿದೆ. ಇದಕ್ಕೆ ಪುತ್ರಿಕಾಪುತ್ರ ಅಂತ ಕರೀತಾರೆ. ನಿಯಮ, ನನಗೆ ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳಿದ್ದಾರೆ, ಹಾಗಾಗಿ ನನ್ನ ಮುಂದೆ ವಂಶ ಬೆಳಿಬೇಕಲ್ಲ, ವಂಶ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ಕನ್ಯಾದಾನವನ್ನು ಮಾಡುವಂತಹ ಯಾವ ವ್ಯಕ್ತಿ ಇದ್ದಾನೆ, ನನ್ನ ಭಾವಿ ಅಳೆಯ, ಆ ಅಳೆಯನಲ್ಲಿ ನನ್ನ ಮಗಳಲ್ಲಿ ಹುಟ್ಟುವ ಯಾವ ಪುತ್ರ ಇದ್ದಾನೋ ಸಂತಾನ, ಆ ಸಂತಾನವನ್ನೇ ನನಗೆ ನೀನು ಕೊಡಬೇಕು. ಮಗನನ್ನೇ ತಂದೆ ತೆಗೆದುಕೊಂಡ. ಹಾಗಾಗಿ ಆ ಬಾಲ್ಹಿಕ ರಾಜ ಪುತ್ರಿಕಾಪುತ್ರದಿಂದ ತಾನು ತನ್ನ ಅಜ್ಜನ ಹತ್ರ ಹೋದ. ಹಾಗಾಗಿ ತಾನು ಈ ರಾಜ್ಯಕ್ಕೆ, ತಾನು ಸಿಂಹಾಸನಕ್ಕೆ ರಾಜನಾಗಿ ಕೂಡಲಿಲ್ಲ. ಇನ್ನು ಉಳಿದವನೇ ಶಂತನು, ಗೊತ್ತಾಯ್ತಲ್ಲ. ದೇವಾಪಿ ಚರ್ಮ ರೋಗದಿಂದ ಯುಕ್ತನಾಗಿದ್ದ, ಹಾಗಾಗಿ ತಪಸ್ಸಿಗೆ ಹೋದ ಕಲಾಪ ಕ್ಷೇತ್ರಕ್ಕೆ. ಇನ್ನು ಉಳಿದವನು ಬಾಲ್ಹಿಕ ಅರಣ್ಯದವನು, ಅವನು ಮಗಳ ಅಂದರೆ ತನ್ನ ತಾಯಿಯ ತಂದೆ ಹತ್ರ ಪುತ್ರಿಕಾಪುತ್ರಕದಿಂದ ತಾನು ಮಗನಾಗಿ ಅಲ್ಲಿ ಹೋಗಿಬಿಟ್ಟ. ಉಳಿದವನು ಶಂತನು ಮಾತ್ರ. ಆ ಶಂತನು ಇನ್ನು ಮೇಲೆ ರಾಜ್ಯವನ್ನು ಆಳಬೇಕು, ರಾಜ್ಯದಲ್ಲಿ ಕೊಡಬೇಕು. ವಿಷ್ಣು ಪ್ರಸಾದಾತ್ ಪುತ್ರಿಕಾ ಪುತ್ರತಾಂ ಯಾತೋ ಬಾಲ್ಹಿಕೋ ರಾಜಸತ್ತಮಃ. 7ನೇ ಶ್ಲೋಕ. ಪುತ್ರಿಕಾ ಪುತ್ರತ್ವವನ್ನು ಪಡೆದಿದ್ದಾನೆ ಬಾಲ್ಹಿಕ. ಆ ಬಾಲ್ಹಿಕ ಯಾರು? ಭಾರಿ ಬಲಿಷ್ಠ, ದೇವರ ಭಕ್ತ, ಪ್ರಹ್ಲಾದನ ಅವತಾರ. ಏನು ಹಿರಣ್ಯಕಶ್ಯಪುವಿನ ಮಗನಾಗಿ ದೇವರ ಅನುಗ್ರಹವನ್ನು ಪಡೆದ, ನರಸಿಂಹದೇವರ ಅನುಗ್ರಹವನ್ನು ಪಡೆದಂತಹ ಯಾರ ಪ್ರಹ್ಲಾದರಾಜರಿದ್ದಾರಲ್ಲ, ಆ ಪ್ರಹ್ಲಾದರಾಜರೇ ಅವತಾರ ಮಾಡಿದ್ದಾರೆ ಬಾಲ್ಹಿಕನಾಗಿ. ನೋಡ್ರಿ, ಹಿರಣ್ಯಕಶ್ಯಪೋ ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ. ಇಷ್ಟ್ಯಾಕೆ ಅವನಿಗೆ ಶಕ್ತಿ ಬಂತು? ಭಾರಿ ಬಾಲ್ಹಿಕ ರಾಜ ಅವನು ಇಷ್ಟ್ಯಾಕೆ ಶಕ್ತಿ ಸಾಮರ್ಥ್ಯವನ್ನು ಪಡೆದವನಾಗಿದ್ದ ಅಂತಂದರೆ, ವಾಯುದೇವರ ಆವೇಶ ಅವರಲ್ಲಿ ವಿಶೇಷವಾಗಿ ಇತ್ತು. ವಾಯುದೇವರ ಆವೇಶ ವಿಶೇಷವಾಗಿ ಇದ್ದುದರಿಂದ ಅವನು ಅಷ್ಟು ಸಾಮರ್ಥ್ಯ ಉಳ್ಳವನಾಗಿದ್ದು. ಮಹಾಬಲ ಸಮನ್ವಿತ, ಇಷ್ಟು ಸಾಮರ್ಥ್ಯ ಶಕ್ತಿ ಉಳ್ಳದ್ದು ಯಾಕೆ ಅಂದರೆ, ವಾಯುನಾಚ ಸಮಾವಿಷ್ಟೋ ಮಹಾಬಲ ಸಮನ್ವಿತ ಏನೇವ ಜಾಯಮಾನೇನ ತಮಸಾ ಭೂ ವಿದಾನಿತ. ಭೀಮಸೇನ ದೇವರು ಅವತಾರ ಮಾಡಿದಾಗ ಪರ್ವತ ಶೀಳಿ ಹೋಯಿತು, ಶತಶೃಂಗ ಪರ್ವತ ಅಂತಾಯಿತು, 100 ಹೋಳಾಗಿ ಹೋಯಿತು ಪರ್ವತ ಅಂತ ನಾವು ಕೇಳ್ತೇವೆ. ಹಾಗೆ ಈ ಬಾಲ್ಹಿಕ ಹುಟ್ಟಿದ ಮೇಲೆ ಕೈಯಲ್ಲಿ ಎತ್ತುಕೊಳ್ಳಿಕ್ಕಾಗಲಿಲ್ಲ, ಕೈಯಿಂದ ಜಾರಿ ತಳಗೆ ಬಿದ್ದ, ಅಷ್ಟು ಭಾರ ಆಗಿದ್ದವನು. ಭೂಮಿಗೆ ಬಿದ್ದರೆ ಭೂಮಿ ಬಿರುಕು ಬಿಟ್ಟು ಹೋಯಿತು, ಅಷ್ಟು ಶಕ್ತಿ ಇತ್ತು ಅವನಿಗೆ, ಬಾಲ್ಹಿಕನಿಗೆ. ಯಾಕೆ? ವಾಯುದೇವರ ವಿಶೇಷ ಆವೇಶ ಅಲ್ಲಿದೆ, ವಾಯುದೇವರ ಸನ್ನಿಧಾನ ಇದೆ, ಇಷ್ಟು ಶಕ್ತಿ. ಅಂಥ ಬಾಲ್ಹಿಕನನ್ನು ಪುತ್ರಿಕಾಪುತ್ರದಿಂದ ತಾನು ತನ್ನ ಅಂದರೆ ತಾಯಿಯ ತಂದೆ ಹತ್ರ ತಾನು ಹೋಗಿಬಿಟ್ಟ. ಶಂತನು ಮಾತ್ರ ಉಳಿದ. ಅವನು ಪ್ರತೀಪರಾಜನ 3 ಮಂದಿ ಮಕ್ಕಳು. ತ್ವಗ್ದೇಶಯುಕ್ತೋ ದೇವಾಪಿರ್ಜಗಾಮ ತಪಸೇವನಂ ವಿಷ್ಣೋ ಪ್ರಸಾದಾತ್ ಸಕೃತೆ ಯುಗೇ ರಾಜ ಭವಿಷ್ಯತಿ. ಕೃತಯುಗದಲ್ಲಿ
ಅವನು ರಾಜನಾಗ್ತಾನೆ. ಯಾರು? ದೇವಾಪಿ, ಪರಮಾತ್ಮನ ಅನುಗ್ರಹದಿಂದ. ಪುತ್ರಿಕಾಪುತ್ರದಿಂದ ಬಾಲ್ಹಿಕ ತನ್ನ ಅಜ್ಜನ ಹತ್ರ ಹೋಗಿಬಿಟ್ಟ. ಅವನು ಯಾರಪ್ಪ ಅಂದರೆ ಹಿರಣ್ಯಕಶಿಪುನ ಮಗನಾದ ಏನು ಪ್ರಹ್ಲಾದ ಅಂತ ಇದ್ದನಲ್ಲ, ಆ ಪ್ರಹ್ಲಾದನೇ ಈಗ ಮತ್ತು ಬಾಲ್ಹಿಕನಾಗಿ ಹುಟ್ಟಿದ್ದಾನೆ. ವಾಯುದೇವರ ವಿಶೇಷ ಆವೇಶವಿರೋದರಿಂದ ಭಾರಿ ಅತ್ಯಂತ ಬಲಿಷ್ಠನಾಗಿದ್ದಾನೆ. ತಾನು ಹುಟ್ಟುವುದರಿಂದ ಭೂಮಿ ಶೀಳು ಹೋಗಿದೆ. ಭೂಭಾರ ಕ್ಷಪಣೆ ವಿಷ್ಣೋ ಅಂಗತಾಂ ಆಪ್ತುಮೇವ ಸಹ ಪ್ರತೀಪಪುತ್ರತಾಂ ಆಪ್ಯ ಬಾಲ್ಹಿಕೇಶು. ಬಾಲ್ಹಿಕ ರಾಜ್ಯ ತಾನು ರಾಜನಾಗಿದ್ದಾನೆ. ತಾನು ಅಲ್ಲಿ ತನ್ನ ತಂದೆಯ ರಾಜ್ಯಕ್ಕೆ, ಅಜ್ಜನ ರಾಜ್ಯಕ್ಕೆ ತಾನು ರಾಜನಾಗಿದ್ದಾನೆ. ಹೀಗೆ ಭೂಭಾರ ಕ್ಷಪಣೆ, ಭೂಭಾರವನ್ನು ನಾಶ ಮಾಡೋದಕ್ಕಾಗಿ, ಭೂಭಾರ ಹರಣ ಮಾಡೋದಕ್ಕಾಗಿ ವಿಷ್ಣೋ ಅಂಗತಾಂ ಆಪ್ತುಮೇವ ಸಹ ಪ್ರದೀಪಪುತ್ರತಾಂ ಆಪ್ಯ ಬಾಲ್ಹಿಕೇಶ್ವಭವತ್ಪತಿ ಅಲ್ಲಿ ರಾಜನಾಗಿದ್ದಾನೆ. ರುದ್ರೇಶು ಪತ್ರತಾಪಾಖ್ಯ ಸೋಮದತ್ತಸ್ಯ ಆತ್ಮಜ. ತನ್ನಿಂದ ಸೋಮದತ್ತ ಅಂತ ಏಕಾದಶ ರುದ್ರರಿದ್ದಾರೆ. ಆ ರುದ್ರರಲ್ಲಿ ಒಬ್ಬನಾದ ಪತ್ರತಾ ಅಂತ ಹೇಳಿ ರುದ್ರ, ಆ ರುದ್ರನ ಮತ್ತು ರುದ್ರನೇ ಈಗ ಸೋಮದತ್ತನಾಗಿ ಆ ಬಾಲ್ಹಿಕ ರಾಜನ ಮಗನಾಗಿ ಹುಟ್ಟಿದ್ದಾನೆ, ಅವತಾರ ಮಾಡಿದ್ದಾನೆ. ಪತ್ರತಾಪಾಖ್ಯ ಸೋಮದತ್ತ ಅಸ್ಯ ಆತ್ಮಜ, ಅಸ್ಯ ಬಾಲ್ಹಿಕಸ್ಯ, ಆ ಬಾಲ್ಹಿಕ ರಾಜನ ಮಗನಾಗಿ ಹುಟ್ಟಿದ್ದಾನೆ. ಇಷ್ಟು ಕಥೆ ನಡೀತಾ ಇದೆ. ಎಲ್ಲ ವಂಶಾವಳಿ ಹೇಳಿ ಇನ್ನು ಮೇಲೆ ಭೀಷ್ಮಾಚಾರ್ಯರ ಆ ಶಂತನು ಅಂತ ಏನು ನೀವು ಹೆಸರು ಕೇಳಿದಿರಿ, ಪ್ರತೀಪರಾಜನ ಮಗನಾದ ಶಂತನು, ದೇವಾಪಿ ಬಾಲ್ಹಿಕ ಶಂತನು. ಆ ಶಂತನು ಏನು, ಅವನ ಹೆಂಡತಿ ಏನು, ಅವರಲ್ಲಿ ಹುಟ್ಟಿದವರು ಯಾರು, ಎಷ್ಟು ಜನ ಹುಟ್ಟಿದರು, ಯಾರು ಸತ್ತರು, ಏನು ಅವರ ಕಥೆಯನ್ನು ಮುಂದೆ ವರಿಸ್ತಾರೆ. ಇಲ್ಲಿವರೆಗೆ ರಾಮಾವಳಿ ವಂಶಾವಳಿ ಆಯಿತು. ಇನ್ನು ಮುಂದೆ ಪಾಂಡವರು ಕೃಷ್ಣ ಅವತಾರ ಮಾಡಲಿಕ್ಕೆ ಹೇಗೆ ಅವತಾರ ಮಾಡಿದರು, ಎಲ್ಲಿ ಹುಟ್ಟಿದರು, ಯಾರ ತಂದೆ ತಾಯಿಗಳು, ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಇವತ್ತಿಗೆ ಇಷ್ಟು ಸಾಕು, ಮತ್ತೆ ನಾಳೆ ಇದನ್ನು ಮುಂದೆ ವರಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.